ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಸಿಂಪಲ್ ಆಗಿ ಅಲಸಂಡೆ ಕಾಳಿಂದ ಉಪ್ಸಾರು, ಅವರೆಕಾಳು ಉಪ್ಸಾರು, ಆ ಥರದ್ರಲ್ಲಿ ನಾನು ಅಲಸಂಡೆ ಕಾಳಿನಲ್ಲಿ ಉಪ್ಸಾರನ್ನ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿರುತ್ತೆ, ಅಂದರೆ ಟೇಸ್ಟಿ ಆಗಿರುತ್ತೆ ಮಾತ್ರ. ಅಂದರೆ ತುಂಬ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಮಾತ್ರ. ಅವರೆಕಾಳು ಅಲಸಂಡೆ ಕಾಳು ಉಪ್ಸಾರು, ಅವರೆಕಾಳು ಉಪ್ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ನೋಡಿ, ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದರೆ, ಅಲಸಂಡೆ ಕಾಳನ್ನ ಒಂದು ಅರ್ಧ kg ಅಷ್ಟು ಅಲಸಂಡೆ ಕಾಳು ತೊಗೊಂಡು ಬಂದು ಸುಲ್ಕೊಳ್ತಾ ಇದ್ದೀನಿ. ಅಂದರೆ ಅಂದರೆ ಸಿಟಿನಲ್ಲೆಲ್ಲ ಸಿಗೋದು ನಾಟಿ ಅಲಸಂಡೆ ಕಾಳು ಆ ಥರ ಎಲ್ಲ ಸಿಗೋದೇ ಇಲ್ಲ. ಮಾಮೂಲಿ ಫಾರಂ ಕಾಳು ಬರುತ್ತಲ್ಲ ಅಲಸಂಡೆ ಕಾಳು, ಅದನ್ನೇ ತೊಗೊಂಡು ಬಂದು ನಾವು ಅಲಸಂಡೆ ಕಾಳಿಂದ ಖಾರ ಕಲಸೋದು ಉಪ್ಸಾರನ್ನ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಂಗಾಗಿ ನಾನು ಅಲಸಂಡೆ ಕಾಳನ್ನ ತೊಗೊಂಡು ಬಂದು ಬಿಡಿಸ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವು ಕಾಳುಗಳು ಏನಂದರೆ ಈ ಕಡೆ ಸಿಟಿನಲ್ಲಿ ಅಂದರೆ ಕಾಳು ಫಾರಂ ಕಾಳು ತರೋದ್ರಿಂದ ಒಂಥರ ಕಪ್ ಕಾಳು ಥರ ಒಂಥರ ಕಲರ್ ಚೇಂಜ್ ಕಾಳೆಲ್ಲ ಬರುತ್ತೆ. ಯಾಕಂದರೆ ಅದೇ ಥರನೇ ಕಾಳು ಇವು ಬರುತ್ತೆ ಇಲ್ಲಿ, ಅಂದರೆ ಫಾರಂ ಕಾಳಲ್ವಾ. ಹಂಗಾಗಿ ನಾಟಿ ಕಾಳು ಬರುತ್ತಲ್ಲ, ಈಗ ಅಲ್ಲೇ ಗಿಡದಲ್ಲಿ ಕಿತ್ಕೊಳ್ಳೋದು, ಹೊಲದ ಕಡೆ ಬೆಳಿತಾರಲ್ಲ, ಹಳ್ಳಿ ಸೈಡ್ ಬೆಳೆಯೋದು, ಆ ಕಾಳಂತೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅಲಸಂಡೆ ಕಾಳು ಉಪ್ಸಾರು ಮಾಡ್ಕೊಂಡ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವಾಗ ನಮ್ಮೂರು ಹಳ್ಳಿನೇ ಅಲ್ವಾ, ನಮ್ಮೂರಲ್ಲಿ ಇದೇ ಥರನೇ ಮಾಡ್ಕೋತಾ ಇದ್ವಿ ನಾವು. ಅವಾಗ ಗಿಡದಲ್ಲೇ ಕಿತ್ಕೊಂಡು ಬಂದು ಅವಾಗ ಹಂಗೆ ಮಾಡ್ಕೋತಾ ಇದ್ವಿ. ತುಂಬ ಚೆನ್ನಾಗಿರ್ತಾ ಇತ್ತು ಮಾತ್ರ. ಅವಾಗೇ ಒಂಥರ ಚೆನ್ನಾಗಿತ್ತು ನೋಡಿ. ಇವಾಗ ನಾನು ಈ ಕಾಳನ್ನ ಇಷ್ಟು ಆಯಿತು ಸುಲಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಟೈಮ್ ಆಗೋಗಿತ್ತು ಹಂಗಾಗಿ ಬೇಗ ಕೂಡ ಆಗುತ್ತೆ ಈ ಅಡುಗೆ ಮಾಡ್ಕೊಳ್ಳೋದಂತೂ, ತುಂಬ ಈಸಿ ಕೂಡ. ಅದಕ್ಕೇ ನಾನು ಬಿಸಿ ನೀರನ್ನ ಫಸ್ಟೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಕುಕ್ಕರ್ನ ತೊಗೊಂಡು ಕಾಳನ್ನ ಸುಮ್ಮನೆ ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಅದರಲ್ಲೂ ಈ ಫಾರಂ ಕಾಳು ಆಗಿರೋದು ಹಸಿ ಕಾಳು ಬೇರೆ ಅಲ್ವಾ, ಬೇಗ ಒಂದೇ ಒಂದು ಕೂಗಿಗೆ ಬೆಂದೋಗಿರುತ್ತೆ. ಕಾಳು ಸುಲ್ದಿರೋ ಕಾಳನ್ನ ತೊಳೆದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ನೋಡಿ, ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಖಾರ ಜಾಸ್ತಿ ತಿನ್ನೋರು ಇನ್ನೂ ಕೂಡ ಜಾಸ್ತಿನೇ ಹಾಕೊಳ್ಳಿ. ನಾನು ಸುಮ್ಮನೆ ಸಿಂಪಲಾಗಿ, ಅಂದರೆ ಕಡಿಮೆ ಖಾರ, ನಾವು ಮೀಡಿಯಂ ಖಾರ, ಜಾಸ್ತಿ ಖಾರ ತಿನ್ನಲ್ಲ. ಕಟ್ಟಿಗೆ ಎಷ್ಟು ಬೇಕು ನೋಡಿಕೊಂಡು, ಎಷ್ಟು ಜನ ಇರ್ತೀರ ಹಂಗೆ ಕಟ್ಟಿಗೆ ಮುದ್ದೆಗಲ್ವಾ, ಕಟ್ಟು ಸಾಕಾಗುತ್ತೆ. ಸ್ವಲ್ಪ ನೋಡಿಕೊಂಡು ಒಂದು 2 ಗ್ಲಾಸ್ 3 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಕುಕ್ಕರ್ ಒಂದು ವಿಜಲ್ನ ಕೂಗಿಸ್ಕೊಂಡು ಬರ್ತೀನಿ. ಈಗ ಖಾರ ರುಬ್ಕೊಳ್ಳೋದಕ್ಕೆ ಬೇಕಲ್ಲ, ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸು ಮತ್ತು ಹುಣಸೆ ಹಣ್ಣು, ಸ್ವಲ್ಪ ಜೀರಿಗೆ, ಇಷ್ಟನ್ನು ಕೂಡ ಹಾಕ್ಕೊಂಡು, ಜೊತೆಗೆ ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಂಡು ನಾನು ರುಬ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಮೆಣಸಿನ್ಕಾಯಿನೂ ಕೂಡ ಈಗ ಬೆಂದಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಡ್ತೀನಿ ಅದ್ರೊಳಗಡೆಗೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮೆಣಸಿನ್ಕಾಯಿನ ಬೆಂದಿರಬೇಕು, ಅವಾಗ ಚೆನ್ನಾಗಿರುತ್ತೆ. ಹಸಿದೇನು ಹಾಕ್ಕೊಳ್ಳೋದು ಬೇಡ, ಈ ಥರ ಬೇಯಿಸಿರೋದನ್ನೇ ಹಾಕ್ಕೊಬೇಕು. ಟೇಸ್ಟ್ ಅಂತೂ ಈ ಥರ ಖಾರ ಕಲಸೋದು ಉಪ್ಸಾರನ್ನ ಮಾಡ್ಕೊಂಬಿಟ್ಟು, ಅಲಸಂಡೆ ಕಾಳು ಉಪ್ಸಾರು, ಹಳ್ಳಿ ಸೊಗಡೆಯಿಂದ ಉಪ್ಸಾರು ಇನ್ನೂ ಚೆನ್ನಾಗಿರುತ್ತೆ. ಹಳ್ಳಿ ಅವರೆಕಾಳು ಬರುತ್ತಲ್ಲ, ಅಲ್ಲೇ ಬೆಳೆದಿರೋದು, ಆ ಅವರೆಕಾಳಿಂದ ಅಂತೂ ಇನ್ನೂ ಸಕ್ಕದಾಗಿರುತ್ತೆ ಮಾತ್ರ. ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ, ಅಂದರೆ ಹಂಗೆ ನಾವು ಮುಂಚೆ ಎಲ್ಲ ಅವಾಗ ಏನಂದರೆ ಸುಮ್ಮನೆ ಹಂಗೆ ತಟ್ಟೆಗೆ ಹಾಕ್ಕೊಂಬಿಡ್ತಾಯಿದ್ವಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಟೊಮೊಟೊ ಬೆಂದಿರುತ್ತಲ್ಲ ಅದನ್ನು, ಟೊಮೊಟೊ ರಸ, ಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು ಹಂಗೆ ತಟ್ಟೆನಲ್ಲೇ ಅಲ್ಲೇ ಕಿವುಚ್ಕೊಂಡು ಹಂಗೆ ತಿನ್ಕೊಂಡ್ಬಿಡ್ತಾ ಇದ್ವಿ ಅವಾಗ. ಈಗ ಅಂದರೆ ಎಲ್ಲ ಮಕ್ಳಿಗೆಲ್ಲ ಆಗಲ್ವಲ್ಲ ಕಿವುಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ರುಬ್ಕೊಂಡ್ಬಿಡ್ತೀವಿ. ಈ ಥರ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಹಂಗೂ ಚೆನ್ನಾಗಿರುತ್ತೆ, ಈ ಥರನೂ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅದು ರುಬ್ಬಕ್ಕೆ ಅಷ್ಟು ಕಾಳು ಬೇಕು, ಅಷ್ಟು ಕಾಳು ಹಾಕ್ಕೊಂಡಿದ್ದೀನಿ. ಖಾರ ಏನಷ್ಟು ಇರಲ್ಲ, ಮೀಡಿಯಂ ಖಾರ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ರುಬ್ಬುವಾಗ ಒಂದು 2-3 ಕಲ್ಲಷ್ಟು ಉಪ್ಪು ಕೂಡ ಹಾಕೊಂಡಾದ್ಮೇಲೆ ಬಿಸಿ ಮುದ್ದೆ ಮಾಡಿಕೊಂಡು ಈ ಥರ ಕಟ್ ಹಾಕ್ಕೊಂಡು, ಜೊತೆಗೆ ಖಾರನೂ ಕೂಡ ಹಾಕ್ಕೊಂಡು, ಉಪ್ಪು ಹೆಸರಿನ ಖಾರ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟ್ ಅಂತೂ ಹೆಂಗಿರುತ್ತೆ ಅಂದರೆ ಆರೋಗ್ಯಕ್ಕಂತೂ ಸಖತ್ ಒಳ್ಳೇದು ಮಾತ್ರ. ನೀವು ಅಂದರೆ ಏನಂದರೆ ಹಸಿ ಕಾಳು ಸೀಸನ್ನಲ್ಲಿ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಸಿ ಕಾಳು ಸೀಸನ್ ಇದ್ರೂ, ಅಂದರೆ ಇಲ್ಲಿ ಸಿಟಿ ಕಡೆ ಸಿಗೋದೆ ಒಂದೊಂದ್ಸಲ ಫಾರಂ ಕಾಳೇ ಸಿಗೋದು. ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಆದರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ಬಸ್ಸಾರು ಮಾಡ್ಕೊಳೋದು ಅದೆಲ್ಲದಕ್ಕಿಂತ ಇದೇ ಚೆನ್ನಾಗಿರುತ್ತೆ. ಅಲಸಂಡೆ ಕಾಳು ಹುಳಿ ಅದೆಲ್ಲದಕ್ಕಿಂತನೂ ಕೂಡ ಇದೇ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಹೊಸಬ್ರಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಕೊನೆವರೆಗೂ ವಿಡಿಯೋ ನೋಡಿ. ಜೊತೆಗೆ ನೋಡಿ, ಕಾಳು ಒಗ್ಗರಣೆ ಮಾಡ್ಕೊಳ್ದಿರಾ ಹಂಗೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ತರ ಖಾರ ಉಪ್ಪೆಸರು ಖಾರಕ್ಕೆ ಮತ್ತೆ ಉಪ್ಸಾರ್ಗಂತೂ ಕಾಳನ್ನಂತೂ ಒಗ್ಗರಣೆ ಮಾಡ್ಕೋಬಾರ್ದು, ಹಂಗೆ ತುಂಬಾ ಚೆನ್ನಾಗಿರುತ್ತೆ. ಈ ತರಾನೇ ತಿನ್ಬೇಕು. ಅಂದ್ರೆ ಬಸ್ಸಾರ್ಗೆಲ್ಲ ಕಾಳು ಒಗ್ಗರಣೆ ಮಾಮೂಲಿ ಒಗ್ಗರಣೆ ಮಾಡ್ಕೊಂಡೆ ತಿನ್ನೋದು. ಒಬ್ಬೊಬ್ರು ಈ ತರದಕ್ಕೂ ಒಗ್ಗರಣೆನೂ ಕೂಡ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಒಬ್ಬೊಬ್ರು ಒಗ್ಗರಣೆ ಮಾಡ್ಕೊಂತಾರೆ, ಒಬ್ಬೊಬ್ರು ಇಲ್ಲ ಹಂಗೆ ತಿಂತಾರೆ. ನಮ್ಗಂತೂ ಈ ತರ ತಿನ್ನೋದೇ ತುಂಬಾ ಇಷ್ಟ. ನೋಡ್ತಾ ಇದೀರಲ್ಲ ಈಗ ವಿಡಿಯೋನ, ಇದೇ ಇವತ್ತಿನ ವಿಡಿಯೋ ಆಗ್ತಾ ಇರೋದು ನಾನು. ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ. ಯಾರೆಲ್ಲ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಕೂಡ ಮಾಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.